ಕುಮಟಾ ತಾಲೂಕಿನ ಹೆಗಡೆಯ ಹಳಗೇರಿ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣವಾದ ದೇವಸ್ಥಾನದ ಮುಖ್ಯ ದ್ವಾರವನ್ನು ಕುಮಟಾದ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಧೀರು ಶಾನ್ಭಾಗ್ ಲೋಕಾರ್ಪಣೆ ಮಾಡಿದರು. ಕುಮಟಾ ತಾಲೂಕಿನ ಹೆಗಡೆಯ ಹಳಗೇರಿಯ ಶ್ರೀ ನಾಗದೇವತಾ ಮತ್ತು ಶ್ರೀ ಕಲಿವೀರಭದ್ರ ದೇವಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ಒಂದು ಮುಖ್ಯ ದ್ವಾರ ನಿರ್ಮಾಣ ಮಾಡಬೇಕೆಂದು ಸಂಕಲ್ಪಿಸಿ ಸ್ಥಳೀಯ ಹಳಗೇರಿ ಯುವ ಬಳಗದವರು ದೇವಸ್ಥಾನದ ಮುಖ್ಯಸ್ಥರ ತಿಮ್ಮಣ್ಣಗೌಡ ತಣ್ಣೀರ್ಕುಳಿ ಹಾಗೂ ಎಲ್ಲ ಪ್ರಮುಖರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಂಡಿದ್ದರು. ಅದರಂತೆ ದಾನಿಗಳು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಕಾರ್ಯ ಆರಂಭಿಸಿ ಪೂರ್ಣಗೊಳಿಸಿದರು. ಮುಖ್ಯ ದ್ವಾರವನ್ನ ಶ್ರೀ ದೇವರಿಗೆ ಪೂಜೆ ಸಲ್ಲಿಸಿ ಧೀರು ಶಾನ್ಭಾಗ್ ಮತ್ತು ಯುವ ಉದ್ಯಮಿ ಮುಕುಂದ್ ನಾಯ್ಕರು ಜಂಟಿಯಾಗಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಧೀರು ಶಾನ್ಭಾಗ್ ಅವರು, ಇಂದು ಲೋಕಾರ್ಪಣೆಗೊಂಡಿರುವ ಮುಖಮಂಟಪ ಹೆಗಡೆಯಲ್ಲಿ ಇದೊಂದು ಇತಿಹಾಸ. ಎಲ್ಲರ ಸಹಕಾರದಿಂದ ಇದು ನಿರ್ಮಾಣ ಆಗಿದೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದರು. ನಮ್ಮ ಇವತ್ತು ಹೆಗಡೆ ಗ್ರಾಮದಲ್ಲಿ ಹಳಗೇರಿ ಹೋಗುವ ರಸ್ತೆಯಲ್ಲಿ ನಾಗದೇವತಾ ಮತ್ತು ಕಲಿವೀರಭದ್ರ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಮುಖಮಂಟಪ ಇವತ್ತು ನಾವು ಊರು ಎಲ್ಲ ನಾಗರಿಕರು ಕೂಡಿ ಎಲ್ಲ ಅವರವರ ಒಂದು ಧನ ಸಹಾಯ ಕೊಟ್ಟು ಇಲ್ಲಿ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಬಹಳ ಪ್ರಥಮ ಒಂದು ಇತಿಹಾಸ, ಹೆಗಡೆ ಒಂದು ಇತಿಹಾಸ ಈಗ ಪ್ರಾರಂಭವಾಗಿದೆ. ಎಲ್ಲರಿಗೂ ಒಳ್ಳೆಯ ದೇವರು ಶಕ್ತಿ ಕೊಡಲಿ, ಅವರ ಮನಸ್ಸಿಗೆ ಬಂದು ಹಣ ಕೊಟ್ಟು ವಿಷ್ಣು ನಾಯಕರು ಮುಕ್ಕಟದಲ್ಲಿ ಈ ಭಾಗದಲ್ಲಿ ಅವರೆಲ್ಲ ಅವರ ಬಳಗ ಕೂಡಿ ಮಾಡಿದರೆ ಬಹಳ ಸಂತೋಷ ವಿಷಯ. ಇನ್ನು ಮುಂದೆ ಇಂಥದ್ದು ಒಂದು ನಮ್ಮ ಮೇಲೆ ಇದಕ್ಕೂ ಆಗಬೇಕು, ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ನನ್ನ ಹೆಗಡೆಯ ಪ್ರಪ್ರಥಮ ಮುಖದ್ವಾರ ಎಂಬ ಹೆಗ್ಗಳಿಕೆಗೂ ಇದು ಪಾತ್ರವಾಯಿತು. ಮುಖದ್ವಾರವನ್ನ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಲಾಗಿದ್ದು ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರವಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರಾದ ವಿನೋದ್ ಪ್ರಭು, ಬಿಜಿ ಶಾನ್ಭಾಗ್, ದೇವಸ್ಥಾನದ ಮುಕ್ತೇಶ್ವರ ತಿಮ್ಮಣ್ಣಗೌಡ, ರಾಮಚಂದ್ರ ಪಟ್ಕಾರ್, ವಿಷ್ಣು ನಾಯ್ಕ್, ಅಮರನಾಥ್ ಭಟ್, ಗೋಪಾಲ್ ಆಚಾರಿ, ಈಶ್ವರ್ ಮುಕ್ರಿ, ಗೋಪಾಲ್ ನಾಯ್ಕ್, ಜಯಾ ಮುಕ್ರಿ ಹಾಗೂ ಹಳಗೇರಿ ಯುವ ಬಳಗದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.